कालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ओम शिवो नाम रूपाभ्यं या देवी जगतः पितरो वन्दे पार्वती परमेश्वरो। ओम कर्पूरगौरं करुणावतारं तं शारदां जगतः पितरो वन्दे पार्वती परमेश्वरो। ओम शिवो नाम रूपाभ्यं या देवी सर्वमङ्गलं देवो दत्तरणात्मं शान्तरतो जय मङ्गलं जय नमः पार्वती पंचाचार्य महाराज की जय। श्री वीरांजनेय महाराज की जय। नमः पार्वती पदेश्वर महादेव। सर्वेभ्यो नमस्ते अस्तुभ्यः। ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्। ओम ईशान सर्वविद्यानां ईश्वर सर्वभूतानां ब्रह्माधिपते ब्रह्मणोऽधिपते ब्रह्मा शिवो मे अस्तु सदाशिवो। पंच ब्रह्ममन्त्रेण शुद्धोदकेन स्थापयामि। ओम गंगेताय यमुने चैव गोदावरी सरस्वती नर्मदे सिन्धु कावेरी जलेऽस्मिन् कुरु। श्री गुरुदेवताभ्यो नमः। योपामायतनं वेद आयतनवान् भवते। श्री गुरुदेवताभ्यो नमः। नानाविधं नित्याय शुभमङ्गलम्। जय जय एको रामाराध्य गे। जय जय एको रामाराध्य गे। राघवचेतने विमनदलिङ्गलिङ्गा लिङ्गोत्तमश्री आचार्य घंटाकरण विश्वविख्यात शिव तत्वबोधिपगे। जय मंगलम नित्य शुभ मंगलम। जय जय एको रामाराध्य गे।
ಜಯ ಜಯ ಏಕೋ ರಾಮರಾಜ್ಯಗೆ ಕೇದಾರ ಪೀಠದ ಒಡೆಯನು ನೀನು ಭೃಂಗಿ ಗೋತ್ರದ ಪುರುಷನು ನೀನು ಜಗದ್ಗುರು ಭೀಮಶಂಕರ ಮಂಗಲಂ ಜಯ ಜಯ ಏಕೋ ರಾಮರಾಜ್ಯಗೆ ಜಯ ಜಯ ಏಕೋ ರಾಮರಾಜ್ಯಗೆ ಜಯ ಜಯ ಏಕೋ ರಾಮರಾಜ್ಯಗೆ ಹರಃ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ಕಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಓಂ ಸಾಂಬಜೈ ನಮಃ ಪಾರ್ವತೀಪತಯೇ जगद्गुरु पंचाचार्य महाराज की जय जगद्गुरु भीमशंकर लिंग शिवाचार्य महाराज की केदारेश्वर महाराज की श्री कवि सिद्धेश्वर महाराज की श्री कवि शांत शरद ब्रह्म डॉक्टर नरबड़ी शांतलिंग शिवाचार्य महाराज की सांब जय नमः पार्वती महादेव तत्रैवयः एको राम गुरु संपूर्ण करुणा कुर्यात् सदा मंगलम कंठे यस्य विराजते हि गरलम गंगाजलम मस्तके वामांगे गिरिराजराज तनया जाया भवानी स्थिता नंदी स्कंद गणादिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮೆಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತ ತಪೋಕ್ಷೇತ್ರ ಕಣ್ಮಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ತ್ಯಾವಣಗಿ ಗ್ರಾಮದ ಎಲ್ಲ ದೈವವನ್ನು ಸ್ಮರಿಸಿಕೊಳ್ಳುತ್ತಾ ಪಾಲ್ಗುಣ ಮಾಸದ ಸುಸಂದರ್ಭದಲ್ಲಿ ಗೋಧೂಳಿ ಮುಹೂರ್ತ ಸುಸಮಯದಲ್ಲಿ ತ್ಯಾವಣಗಿ ಗ್ರಾಮದ ಸದ್ಭಕ್ತರು ಶ್ರದ್ಧೆ ಭಕ್ತಿ ನಿಷ್ಠೆ ವಿಶ್ವಾಸಗಳಿಂದ ಪಾಲ್ಗೊಂಡು ಗುರುಗಳನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಬರಮಾಡಿಕೊಂಡು ಗ್ರಾಮದ ದೈವ ಮತ್ತು ಗುರುವಿನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಸಮಸ್ತ ಭಕ್ತ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಪ್ರಾಯಶಃ ಪ್ರಾಸ್ತಾವಿಕವಾಗಿ ಶಿವಯೋಗಿ ಸ್ವಾಮಿ ಕಂಬಾಳಿ ಮಠರು ಸಾಕಷ್ಟು ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ. ತ್ಯಾವಣಗಿ ಗ್ರಾಮಕ್ಕೆ ಇವತ್ತೇನು ಮೊದಲೆಲ್ಲ ನಾವು ದಯಮಾಡಿಸ್ತಾ ಇರುವಂಥದ್ದು, ಸುಮಾರಷ್ಟು ಸಾರಿ ಇಲ್ಲಿ ದಯಮಾಡಿಸಿದ್ದೇವೆ. ಆದರೆ ಇವತ್ತು ಕೇದಾರ ಪೀಠದ ಉತ್ತರಾಧಿಕಾರತ್ವವನ್ನು ಸ್ವೀಕರಿಸಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಈ ಗ್ರಾಮಕ್ಕೆ ಇಲ್ಲಿ ದಯಮಾಡಿಸಿದ್ದಾಗಿದೆ ಅನ್ನುವಂಥದ್ದು. ಅಂದ್ರೆ ಮದ್ಭಕ್ತ ಮಮಾದಪಿ ಶ್ರೇಷ್ಠ. ತುಂಬ ಒತ್ತಡ ಈಗ ಬಂದಾಗಿಂದಲೂ ಕೂಡ ಈಗ ಒಂದು 20 ದಿನ ಪ್ರತಿನಿತ್ಯ ಒಂದು 2-3 ತಾಸು ವಿಶ್ರಾಂತಿ ಸಿಗದಷ್ಟು ಒತ್ತಡದಲ್ಲಿದ್ರೂ ಕೂಡ ಕಂಬಾಳಿ ಮಠರು ಹೇಳಿದಂತೆ ಗ್ರಾಮದ ಯುವಕರು ನಿನ್ನೆ ತಾನು ಪ್ರಾರ್ಥನೆ ಮಾಡ್ಕೊಂಡ್ರು ದಯಮಾಡಿಸ್ಬೇಕು. ಉದಾಹರಣೆ ನಿಮಗೆ ಹೇಳೋದು, ಆದರೆ ಈ ಕಾರ್ಯಕ್ಕೆ ನಿನ್ನೆ ನಿದರ್ಶನ 2013ನೇ ಇಸ್ವಿ ಜಲಪ್ರಳಯ ಆಗಿದ್ದು ಮನೆ ಮಾತಾಗಿದೆ. ಆಗಿದ್ದು ಕೇದಾರನಾಥದಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಆ ಘಟನೆ ಉಳಿತು. ಜೂನ್ ತಿಂಗಳಲ್ಲಿ ಒಂದು ವಿಪರೀತವಾದಂಥ ಮಳೆ. ಗಾಂಧಿ ಸರೋವರ ಅಂತೇಳಿ ಕೇದಾರನಾಥ ಮಂದಿರದಿಂದ 6.5 ಕಿಲೋಮೀಟರ್ ಹಿಂದಗಡೆಗೆ ಒಂದು ದೊಡ್ಡ ಸರೋವರ. ಭೂಕಂಪದಿಂದ ಒಂದು ಪರ್ವತ ಕುಸಿದು ಆ ಗಾಂಧಿ ಸರೋವರದಲ್ಲಿ ಬೀಳುತ್ತದೆ. ಆವಾಗ ನೀರು ಉಕ್ಕಿ ಹರಿಯುತ್ತೆ. 6.5 ಕಿಲೋಮೀಟರ್ ಹಿಂದಿನಿಂದ ನೀರು ಹರಿದು ಬರುತ್ತೆ. ಎಷ್ಟು ಪ್ರಮಾಣ ಅಂತ ಕೇಳಿದ್ರೆ ನೀವು ಹಾಗೆ ನಿರೀಕ್ಷೆ ಮಾಡ್ರಿ, ಒಂದು 150 ಅಡಿ ಅಗಲ,
25ರಿಂದ 28 ಅಡಿ ಎತ್ತರ. ಅರ್ಥ ಆಗ್ತದಲ್ಲ? ಸ್ವಲ್ಪ ಇದು ಪಾಸ್ ಕಡಿಮೆ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಿತ್ತು. ಕೇದಾರನಾಥ ಮಂದಿರ ಅಲ್ಲಿ ಸಣ್ಣ ಸಣ್ಣ ಪರ್ವತಗಳೆಲ್ಲ ನುಚ್ಚು ನೂರಾಗಿ ಹೋದ್ವು. ಅದಕ್ಕೆ ಆ ವೇಗವಾಗಿ ಬರುವಂತ ನೀರಿನ ಮಧ್ಯದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಬಂಡೆಗಳು ಬಂದವು. ಆಶ್ಚರ್ಯ ಅಂತ ಕೇಳಿದ್ರೆ, ಆ ನೀರು ನೇರವಾಗಿ ಬಂದು ಮಂದಿರಕ್ಕೆ ಏನಾದ್ರೂ ಅಪ್ಪಳಿಸ್ತು ಅಂತ ಕೇಳಿದ್ರೆ ಮಂದಿರ ಉಳಿಯಲ್ಲ. ಕೇದಾರನಾಥನ ಮಂದಿರ ಉಳಿಯೋ ಸ್ಥಿತಿಯಲ್ಲಿಲ್ಲ. ಭಗವಂತನ ಲೀಲೆ ಎಷ್ಟು ಅಪರಂಪಾರ ಅಂತೇಳಿ ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳಿದ್ರೆ, ಭೀಮಶಿಲಾ ಅಂತ ಇವತ್ತಿಗೂ ಇದೆ. ಕೆಲವರಲ್ಲಿ ಬಂದು ದರ್ಶನ ಮಾಡಿದವರಿಗೆ ಗೊತ್ತಿದೆ. ಕೇದಾರನಾಥ ಮಂದಿರದಿಂದ 60 ಮೀಟರ್ ಹಿಂದೆ ಆ ಶಿಲೆ ಇದೆ. ತುಂಬಾ ದೊಡ್ಡದು, ಪರ್ವತಾಕಾರದಲ್ಲಿ ಇರುವಂತ ಒಂದು ಶಿಲೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಯಾರಿಗೂ ಗೊತ್ತಿಲ್ಲ. ಅದು ಬಂದಿದೆ ನೇರವಾಗಿ ಕೇದಾರನಾಥ ಮಂದಿರದ ಹಿಂಭಾಗದಲ್ಲಿ ನಿಂತಿದೆ. ಆ ಬಂಡೆ ಏನಾದ್ರೂ ನೇರವಾಗಿ ಬಂದು ಮಂದಿರಕ್ಕೆ ಬಡಿದ್ರೂ ಕೂಡ ಮಂದಿರ ಉಳಿಯಲ್ಲ. ಆ ಬಂಡೆ ಇಲ್ಲ ಅಂದ್ರೂ ಕೂಡ ಮಂದಿರ ಉಳಿಯಲ್ಲ. ಆದ್ರೆ ನೇರವಾಗಿ ಬಂದು ಮಂದಿರದಿಂದ 60 ಮೀಟರ್ ದೂರದಲ್ಲಿ ಆ ಬಂಡೆ ನಿಲ್ಲುತ್ತೆ. ಅಷ್ಟು ವೇಗವಾಗಿ ಹರಿಯುವಂತ ನೀರು ಆ ಬಂಡೆಗೆ ಬಡಿದು ಡೈವರ್ಟ್ ಆಗಿ ಆ ಕಡೆ ಈ ಕಡೆ ಹೋಗುತ್ತೆ. ಕೇದಾರನಾಥ ಮಂದಿರಕ್ಕೆ ಒಂದು ಸಣ್ಣ ಸ್ಕ್ರಾಚಸ್ ಕೂಡ ಆಗಲ್ಲ, ಒಂದು ಸಣ್ಣ ವ್ಯತ್ಯಾಸವೂ ಕೂಡ ಆಗಲ್ಲ. ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು? ದೈವ ಕೃಪಾ ಹೇಗಿರುತ್ತೆ ಅನ್ನೋದು. ಅವತ್ತು ಜಲಪ್ರಳಯದಲ್ಲಿ ಬಂಡೆ ಬರದೇ ಹೋಗಿದ್ರೆ ಮಂದಿರ ಉಳಿತಿರ್ಲಿಲ್ಲ. ಆ ಬಂಡೆ ಬಂದು ಮಂದಿರಕ್ಕೆ ಬಡಿದ್ರೂ ಕೂಡ ಆ ಮಂದಿರ ಉಳಿತಿರ್ಲಿಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಮಂದಿರ ಅದು. ಭಗವಂತ ಹೇಗೆ ಸುರಕ್ಷಿತವಾಗಿ ರಕ್ಷಣೆ ಮಾಡ್ಕೋತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅನ್ನುವಂಥದ್ದು. ಅದಕ್ಕೆ 4 ಮಾತು ಹೇಳ್ತಿದ್ದಾರೆ ಭಕ್ತ ಬಂಧುಗಳ, ಕೇಳ್ರಿ. ದೇವರು ಇದ್ದಾನೆ, ಇದನ್ನು ನಂಬಬೇಕು, ಪ್ರತಿಯೊಬ್ಬರು ನಂಬಬೇಕು. ದೇವರು ಇದ್ದಾನೆ. 2ನೇ ಮಾತು, ನಮಗೆ ಮೃತ್ಯು ನಿಶ್ಚಿತ, ಇದನ್ನು ಸದಾ ನೆನ್ಪಿಡಬೇಕು. ನಮಗೆ ಮರಣ ಇದು ಸತ್ಯ, ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನೆನ್ಪಿಡಬೇಕು. ಮುಂದೆ ಹೇಳ್ತಾರೆ, 2 ಮರಿಬೇಕು ಪ್ರತಿದಿನ. ನಾವು ಬೇರೆಯವರಿಗೆ ಮಾಡಿದ ಉಪಕಾರ, ನೀವು ಯಾರಿಗಾರು ಉಪಕಾರ ಮಾಡಿದ್ರಿ ಅಂದ್ರೆ ಮರ್ತು ಬಿಡಬೇಕು. ನಿಮಗೆ ಬೇರೆಯವರು ಮಾಡಿದ ಅಪಕಾರ, ನಿಮಗೆ ಯಾರಾದ್ರೂ ಹಾನಿ ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ, ಮರಿಬೇಕಾದ್ರೆ. ಯಾಕಂತ ಕೇಳಿದ್ರೆ, ಮೊದಲನೇ ಮಾತು, ದೇವರು ಇದ್ದಾನೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭಯ ಅನ್ನುವಂಥದ್ದು ಬೇಕು. ಪರಿವಾರದಲ್ಲಿ ಹಿರಿಯರ ಭಯ ಇರಬೇಕು, ಗ್ರಾಮದ ಹಿರಿಯರ ಭಯ ಇರಬೇಕು, ದೈವದ ಭಯ ಇರಬೇಕು, ಗುರುವಿನ ಭಯ ಇರಬೇಕು. ಭಯ ಇದ್ದಾಗ ಮಾತ್ರ ಮನುಷ್ಯ ಪ್ರತಿ ಹಂತದಲ್ಲೂ ಕೂಡ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಭಯ ಇಲ್ಲದೆ ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರು ಹೊಡಿತಾರೆ ಅನ್ನೋ ಕಾರಣಕ್ಕಾದ್ರೂ ಕೂಡ ಬರೆಯೋದು ಓದೋದನ್ನು ಸರಿಯಾಗಿ ಮಾಡ್ತಾರೆ. ತಾಯಿ ತಂದೆ ತಪ್ಪು ಮಾಡಿದಾಗ ಬೈತಾರೆ ಅನ್ನೋ ಕಾರಣಕ್ಕಾದ್ರೂ ಸರಿಯಾಗಿ ನಡ್ಕೋತಾರೆ. ಕಾನೂನು ಬಿಗಿ ಇದೆ ಅನ್ನೋ ಕಾರಣಕ್ಕಾದ್ರೂ ಅಧಿಕಾರಿಗಳು ಕೆಲಸವನ್ನು ಸರಿಯಾಗಿ ಮಾಡ್ತಾರೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಭಯ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗೆ ಜಗತ್ತಿನಲ್ಲಿ ನಾವು ಯಾರ ಕಣ್ಣಿಂದಲಾದ್ರೂ ತಪ್ಪಿಸಬಹುದು, ಆ ಭಗವಂತನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ನಮಗೆ ಅರ್ಥ ಆಯ್ತು ಅಂತ ಕೇಳಿದ್ರೆ ನಾವು ಧರ್ಮ ಮಾರ್ಗದಲ್ಲಿ ಹೋಗ್ತೇವೆ, ಸತ್ಯ ಮಾರ್ಗದಲ್ಲಿ ಹೋಗ್ತೇವೆ. ತುಂಬಾ ಜನ ಏನ್ ಅನ್ಕೋತಾರೆ, ಯಾರು ನೋಡುತ್ತಿಲ್ಲಲ್ಲ, ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಅನೇಕ ತಪ್ಪನ್ನು ಮಾಡ್ತಿರ್ತಾರೆ. ಅನೇಕ ತಪ್ಪಾಗತ್ತೆ. ಆದ್ರೆ ಆತ್ಮಕ್ಕಾದ್ರೂ ಅರ್ಥ ಆಗತ್ತೆ. ವಿಚಾರ ಮಾಡಿದಾಗ ಇವತ್ತು ನಾವು ಇವ್ರ ಕಣ್ಣಿಗೆ ತಪ್ಪಿಸ್ಬೋದು, ಇವ್ರ ಕಣ್ಣಿಂದ ಎಲ್ಲರ ಕಣ್ಣಿಗೂ ಮಣ್ಣು ಎರಚಿ ತಪ್ಪಿಸ್ಕೊಂಡ್ರು ಕೂಡ ಸರ್ವ ಸಮರ್ಥನಾದ ಭಗವಂತ ಕಣ್ಣು ತೆಗೆದುಕೊತಿದ್ದಾನೆ, ಕೈಯಲ್ಲಿ ತಕ್ಕಡಿಯನ್ನು ಹಿಡಿದುಕೊತಿದ್ದಾನೆ. ಇಂದಲ್ಲ ನಾಳೆ ಅದರ ಫಲವನ್ನು ಕೊಟ್ಟೆ ಕೊಡ್ತಾನೆ ಅನ್ನೋ ಭರವಸೆ ಭಕ್ತನಲ್ಲಿ ಬಂತು ಅಂತ ಕೇಳಿದ್ರೆ ಅವನು ತಪ್ಪನ್ನ ಮಾಡೋದಿಲ್ಲ. ಅದಕ್ಕಾಗಿ ದೇವರು ಇದ್ದಾನೆ, ಇದನ್ನು ನೆನ್ಪಿಡಬೇಕು. ಒಂದು ಅರಮನೆಗೆ ಬೆಂಕಿ ಬಿದ್ದಿತ್ತು. ಎಲ್ಲ ಮನುಷ್ಯರು, ಎಲ್ಲ ವ್ಯಕ್ತಿಗಳು ಬೆಂಕಿಯನ್ನು ಆರಿಸಲಿಕ್ಕೆ ಶುರು ಮಾಡಿದ್ರು. ಒಂದು ಸಣ್ಣ ಪಕ್ಷಿನೂ ಕೂಡ, ಒಂದು ಹಕ್ಕಿ ಒಂದು ಬಾವಿಗೆ ಹೋಗಿ ಮುಳುಗ್ತಿತ್ತು, ನೀರನ್ನ ಅದಕ್ಕೆ ತಂದು ಸಿಂಪಡಿಸ್ತಿತ್ತು. ದೊಡ್ಡ ದೊಡ್ಡ ಹಕ್ಕಿ ಪಕ್ಷಿಗಳು ಅದನ್ನು ನೋಡಿ ನಗುತ್ತಿದ್ರು.
ಇಷ್ಟೆಲ್ಲ ಜನ ಕೂಡಿದ್ರು ಕೂಡ ಆ ಬೆಂಕಿ ಆರಿಸ್ಲಿಕ್ಕೆ ಆಗ್ತಿಲ್ಲ, ನಿನ್ನ 4 ಹನಿ ನೀರು ಎದಕ್ಕಾಗ್ತದೆ ಅಂತ ಹೇಳ್ತಿದ್ರು. ಆ ಪಕ್ಷಿ ಎಂತ ಮಾತು ಹೇಳುತ್ತೆ ಗುರ್ತು ನಿಮಗೆ? ಹೇಳುತ್ತೆ, ಈ ಅರಮನೆಗೆ ಅಂಟಿದ ಬೆಂಕಿಯನ್ನ ಆರಿಸಬಲ್ಲೆ ಎನ್ನೋ ಅಹಂಕಾರ ನನಗಿಲ್ಲ. ಇದಕ್ಕೆ ಹತ್ತಿದೆಯಲ್ಲ, ಈ ಬೆಂಕಿ ಆರಿಸ್ತೇನೆ ಅನ್ನುವಂಥ ಅಹಂಕಾರ ನನಗಿಲ್ಲ. ಇಲ್ಲಿ ಭಗವಂತ ಲೀಸ್ಟ್ ಮಾಡ್ತಾನೆ, ಭಗವಂತ ತಕ್ಕಡಿ ಹಿಡಿದು ಕೂತಿದ್ದಾನೆ, ಅವನ ಹತ್ರ ಲೀಸ್ಟ್ ಆಗತ್ತೆ. ಒಂದು, ಬೆಂಕಿಯನ್ನು ಹಚ್ಚಿದವರಾರು. ಎರಡನೆಯದು, ಬೆಂಕಿಯನ್ನು ಆರಿಸಲು ಪ್ರಯತ್ನಿಸಿದವರಾರು. ಮೂರನೇದು, ಹತ್ತಿದ ಬೆಂಕಿಯನ್ನು ನೋಡಿ ನಗತ ಕೂತವರಾರು. 3 ಲೀಸ್ಟ್ ಆಗುತ್ತೆ. ನಾನು ಬೆಂಕಿ ಹಚ್ಚಿದವರ ಲೀಸ್ಟಲ್ಲಿ ಬರಲಿಕ್ಕೆ ಒಲ್ಲೆ, ನಾನು ಹತ್ತಿದ ಬೆಂಕಿಯನ್ನು ನೋಡಿ ನಗುವವರ ಕುಳಿತವರ ಲೀಸ್ಟಲ್ಲಿ ಬರಲಿಕ್ಕೆ ಒಲ್ಲೆ, ನಾನು ಆರಿಸುವವರ ಪಂಕ್ತಿಯಲ್ಲಿ ಬರಲಿಕ್ಕೆ ಇಚ್ಛೆ ಪಡುತ್ತೇನೆ ಅಂತ ಆ ಪಕ್ಷಿ ಹೇಳ್ತೇನೆ.